ನೋಡ್ರಿ ಅವರು ಇವತ್ತು ಸರ್ಕಾರ ಅನ್ನೋಂಥದ್ದು ನಿಂತು ನೀರಾಗಿದೆ. ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಇಲಾಖೆಯಲ್ಲಿದ್ದಂಥವರೇ ಸಾಕಷ್ಟು ಮಂದಿ ಮೊನ್ನೆನೇ ಅವ್ರ ಇಲಾಖೆಯಲ್ಲಿ ಗ್ರಂಥಾಲಯ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಮಂದಿ ಒಬ್ಬ ನೇಣು ಹಾಕ್ಕೊಂಡು ಸತ್ತೋದ ಒಬ್ಬ ಅಧಿಕಾರಿ. ಅವನಿಗೆ ಆ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆ ಇಲಾಖೆಯಲ್ಲಿ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕೆಂದು ಗೊತ್ತಾಗ್ತಲ್ಲ. ಮೈಸೂರದಲ್ಲಿ ಒಬ್ಬ ನೀರ್ಗಂಟಿ ಅನ್ನೋಂಥ ಒಬ್ಬ ನೀರ್ಗಂಟಿ ಕೆಲಸ ಮಾಡೋಂಥ ಒಬ್ಬ ಅಧಿಕಾರಿ, ಒಬ್ಬ ಕೆಲಸ ಮಾಡೋಂಥ ಡಿ ಗ್ರೂಪ್ ನೌಕರಸ್ಥರು ಪಾಯ್ಸನ್ ಕುಡಿದು ಸತ್ತೋದ. ಇವತ್ತು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ನೇ ಮಾಡೋಕ್ಕಾಗ್ತಾಯಿಲ್ಲ, ಅವ್ರ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರು ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು, ನಂತರ RSS ಅಲ್ಲಿ ಯಾರೇ ಹೋದ್ರೆ ಕೂಡ ಅವ್ರನ್ನ ಕ್ರಮ ತೊಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ. ಏನು ಆ ಒಳ ಒಪ್ಪಂದ, ಸಿದ್ದರಾಮಯ್ಯನವರು ಅದೇ ರೀತಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ತೀರ್ಮಾನವನ್ನು ತೊಗೊಂಡಿದ್ದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಖರ್ಗೆರನ್ನು ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಅವರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋಂಥ ಕಾರಣದಿಂದ ಪ್ಲ್ಯಾನ್ಡ್ ಆಗಿ ಹೋಗ್ತಾ ಇದ್ದಾರೆ. ಅಲ್ಲ, ಯಾರು ಮಿಸ್ಸೋಕೆ ಅನ್ನೋದಕ್ಕಿಂತ ಅದು ಇಶ್ಯೂಗೂ ಡೈವರ್ಟ್ ಆಗಬೇಕು. ಅವರು ಮಾಡ್ತಾ ಇರುವಂಥ ಎಲ್ಲ ಇವಾಗ ನೋಡ್ರಿ ಯಾವ್ಯಾವ ಇಶ್ಯೂಗಳು ತೊಗೊಂಬರ್ತಾರೆ ಅಂದ್ರೆ ಇವತ್ತು ಒಂದು ಕಡೆ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಸಮೀಕ್ಷೆ ನಡೆಯೋಂಥ ಟೈಮಲ್ಲಿ ಆಲ್ರೆಡಿ ದಿನನಿತ್ಯ ಕೂಡ ಆಲ್ರೆಡಿ ಅವಧಿ ಮುಗಿದಿದ್ರು ಕೂಡ ಮುಂದುವರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅವಧಿ ಮುಂದುವರ್ಸೋಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಎಷ್ಟು ಖರ್ಚು ಮಾಡಿದಾರ ಇದೆಲ್ಲ ನೋಡಿದಂಥ ಟೈಮಲ್ಲಿ ಸುಮ್ಮನೆ ಡೈವರ್ಫಿಕೇಷನ್ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ. ಹಂಗಾಗಿ ಅವರು ಇಶ್ಯೂವನ್ನು ಯಾವುದೇ ರೀತಿಯಲ್ಲಿ ಕೂಡ ಜನರನ್ನ ದಿಕ್ಕು ತಪ್ಪಿಸ್ಬೇಕು. ಅವರು ಇವತ್ತು ಬೆಂಗಳೂರಲ್ಲಿ ಪಾಟ್ರೋಲ್ಸು ತುಂಬಕ್ಕಾಗ್ತಾ ಇಲ್ಲ, ಮಳೆ ಜಾಸ್ತಿ ಆಗ್ತಾಯಿದೆ, ಅತಿವೃಷ್ಟಿ ಜಾಸ್ತಿ ಆಗಿರೋ ಕಾರಣ ಯಾರಿಗೆ ಮಂತ್ರಿಗಳು ಹೋಗಿ ಪ್ರವಾಸ ಮಾಡೋಕ್ಕಾಗ್ತಾಯಿಲ್ಲ, ಯಾರು ಕೂಡ ಅದಕ್ಕೆ ಪರಿಹಾರ ಹಣವನ್ನು ಕೊಡೋಕ್ಕಾಗ್ತಾರೆ. ಮುಖ್ಯಮಂತ್ರಿಗಳು ವಿಮಾನದಲ್ಲಿ ಬಂದರು, ನೋಡಿದರು, ಹೋದರು, ಅಷ್ಟೇ ಆಗಲಿ ಅವರು ಮಾಡಿದ್ದೇನಿದೆ. ಕೇಂದ್ರ ಸರ್ಕಾರನ ಹಣವನ್ನು ಮಂಜೂರಾತಿ ಮಾಡಿದೆ. ಇವರು ಇಲ್ಲಿ ತನಕ ಇದೆ, ಅವ್ರಿಗೆ ಪರಿಹಾರ ಹಣವನ್ನು ಕೊಡೋಕ್ಕಾಗ್ತಾ ಇಲ್ಲ. ಇವ್ರಿಗೆ ಸರ್ಕಾರ ನಡ್ಸೋಕ್ಕಾಗ್ತಾ ಇಲ್ಲ. ನೋಡ್ರಿ ನಾನು ಇವತ್ತು ಅಲ್ಲಿ